ಶಾಲಾ ಸಂಸತ್ ಚುನಾವಣೆಯು ತುಂಬ ಅದ್ದೂರಿಯಾಗಿ ನಡೆದಿದ್ದು ಯಾವುದೇ ಗಲಭೆಗಳಿಲ್ಲದೆ ನಡೆಯುತ್ತಿದೆ. ಕೆಲವೇ ದಿನಮಾನಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುವ ಸಾಧ್ಯತೆಗಳಿವೆ. ಇವತ್ತಿನ ಭಾರತದ ಪ್ರಜಾಪ್ರಭುತ್ವ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸ್ಥೆ ರಚನೆ ಮಾಡುವ ಮೂಲಕ ಮಕ್ಕಳಲ್ಲಿ ಕೂಡ ಪ್ರಜಾಪ್ರಭುತ್ವ ಯಾವ ರೀತಿಯಾಗಿ ರಚನೆ ಮಾಡ್ತಾರೆ, ಅಲ್ಲಿನ ಸದಸ್ಯರು ಹೇಗೆ ಚುನಾವಣೆಯಲ್ಲಿ ಮತದಾನ ಮಾಡುವ ಬಗ್ಗೆ ಎಷ್ಟು ಪ್ರಮುಖವಾಗಿದೆ ಅದನ್ನು ಮಕ್ಕಳಿಗೆ ಮನವರಿಕೆ ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವ ಯಶಸ್ಸಿಗೆ ಮುಂದಿನ ಪೀಳಿಗೆ ಸರಿಯಾದ ರೀತಿಯಲ್ಲಿ ಸನ್ನದ್ಧರಾಗಲಿ ಅನ್ನೋ ಉದ್ದೇಶದಿಂದ ಎಲೆಕ್ಷನ್ ಹಮ್ಮಿಕೊಳ್ಳಲಾಗಿದೆ. ಅದೆಲ್ಲ ಸೂತ್ರವಾಗಿ ಎಲೆಕ್ಷನ್ ಚುನಾವಣೆಗೂ ಅತ್ಯಂತ ಸುಗಮ ರೀತಿಯಲ್ಲಿ ನಡೀತಾ ಇದ್ದು ಮಕ್ಕಳು ಅತ್ಯಂತ ಉತ್ಸಾಹದಿಂದ ಈ ಒಂದು ಚುನಾವಣೆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಅವರು ಕೂಡ ಉತ್ತಮವಾಗಿ ಪ್ರಚಾರವನ್ನು ಮಾಡಿ ತಮ್ಮ ಅಭ್ಯರ್ಥಿಗಳಿಗೆ ಮನವೊಲಿಸಿ ತಮ್ಮ ಓಟುಗಳನ್ನು ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಇವತ್ತಿನ ದಿನ ಮತದಾನ ದಿನ ಕೂಡ ಅತ್ಯಂತ ಸುಗಮವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆದೇ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ನಡೀತಾ ಇದ್ದಾವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನು ಮುಂದಿನ ತರಗತಿ ಕೂಡ ಯಶಸ್ವಿಯಾಗಿ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೀಲಿ ಅಂತ ಈ ಚುನಾವಣೆ ಈ ಮಕ್ಕಳ ಶಾಲಾ ಸಂಸತ್ ಚುನಾವಣೆ ಏನಿದೆ ಪ್ರತಿ ವರ್ಷಕ್ಕಿಂತ ಈ ಸತಿ ಸ್ವಲ್ಪ ವಿಶೇಷ ಅನ್ಸುತ್ತೆ. ಮಕ್ಕಳಿಗೆ ಪೂರ್ತಿ ಚುನಾವಣೆ ಅನ್ನೋದು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಡುವಂತ ಇದೆ. ತುಂಬಾ ಚೆನ್ನಾಗಿದೆ. ಈ ಚುನಾವಣೆಯ ಬಗ್ಗೆ ತುಂಬಾ ತಯಾರಿ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಡಾರೆ. ಶಾಲಾ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಭಾಗವಹಿಸಿ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಅದು ತುಂಬಾ ಸಂತೋಷ ಎಂಬುದು ಒಂದು ಮೂಲಭೂತವಾದಂಥ ಒಂದು ವ್ಯವಸ್ಥೆ. ನಮ್ಮ ದೇಶದಲ್ಲಿ ಈ ಚುನಾವಣೆಗಳಿಂದ ಒಂದು ಪ್ರಜಾಪ್ರಭುತ್ವವನ್ನು ನಾವು ಸ್ಥಾಪನೆ ಮಾಡ್ತೀವೋ ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ಥಾಪನೆ ಮಾಡೋಕ್ಕೋಸ್ಕರ ಈ ಚುನಾವಣೆ ಹಮ್ಮಿಕೊಂಡಿದ್ದೀವಿ. ಅದು ಯಾವ ರೀತಿ ಅಂತಂದರೆ ನಮ್ಮ ಇಲೆಕ್ಷನ್ ಕಮಿಷನ್ ಯಾವ ಥರ ಒಂದು ಚುನಾವಣೆ ನಡೆಸ್ತಾರೆ ಅದೇ ಮಾದರಿಯಲ್ಲಿ ನಮ್ಮ ಮಕ್ಕಳು ಇವತ್ತು ವೋಟಿಂಗ್ ಮಾಡಿದ್ದಾರೆ. ಆ ಒಂದು ಚುನಾವಣೆ ಯಾವ ಥರ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಂದರೆ ನಮ್ಮ ನಾಯಕರನ್ನ ನಾವೇ ಆರಿಸಬೇಕು, ಆ ನಾಯಕ ಹೇಗಿರಬೇಕು ಮತ್ತು ನಮ್ಮ ಮುಂದಿನ ಒಂದು ಶಾಲೆ ವ್ಯವಸ್ಥೆ ಹೇಗಿರಬೇಕು ಅನ್ನುವಂಥ ಯೋಚನೆ ಆ ಮಕ್ಕಳಲ್ಲಿ ಮೂಡಲಿ ಅನ್ನುವಂಥ ಉದ್ದೇಶ ಬರಲಿ ಆ ಮಕ್ಕಳಲ್ಲಿ ಅಂತ ನಾವು ಈ ಒಂದು ಚುನಾವಣೆ ನಡೆಸಿದ್ವಿ. ಇದರಿಂದ ಮಕ್ಕಳು ಮುಂದೆ ನಮ್ಮ ದೇಶದ ನಾಯಕ ಹೇಗಿರಬೇಕು ಅಂತ ಇದ್ರ ಮೂಲಕ ಅವರು ಕಲ್ಕೋತಾರೆ. ಅಷ್ಟೊಂದು ಅಚ್ಚುಕಟ್ಟವಾಗಿ ನಮ್ಮ ಶಾಲೆಯಲ್ಲಿ ಚುನಾವಣೆ ನಡೆದಿದೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಾಗ. ಇಂದು ನಮ್ಮ ಶಾಲೆಯ ಶಾಲಾ ಸಂಸತ್ ಚುನಾವಣೆ ನಡೆಯುತ್ತಿದೆ. ಅದರಲ್ಲಿ ನಾವೆಲ್ಲರೂ ಭಾಗವಹಿಸಿದವರು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಸಿದ್ದಾರೆ. ಅದರಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಹೆಸರು ಚೇತನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಾಗ. ನಾವು ಎಲ್ಲ ಚುನಾವಣೆಯಲ್ಲಿ ಭಾಗವಹಿಸಿದ್ದೇವೆ. ನಮಗೆ ಎಲ್ಲರೂ ಮತಗಳನ್ನು ಹಾಕಿ ಗೆಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಾವು ಮಂತ್ರಿಗಳಾದರೆ ಎಲ್ಲ ಶಾಲೆಯ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೇವೆ. ಧನ್ಯವಾದ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ನಾವು ಶಾಲಾ ಸಂಸತ್ ಚುನಾವಣೆಯಲ್ಲಿ ಭಾಗವಹಿಸಿದ್ದೇವೆ. ಎಲ್ಲರೂ ನಮಗೆ ಮತದಾನ ಮಾಡಿ ನಮ್ಮನ್ನು ಗೆಲ್ಲಿಸುತ್ತಾರೆ.